ಶಾಂತವಾದ ಒಂದು ಹಳ್ಳಿಯಲ್ಲಿ ಸ್ಯಾಮ್ ಭಾರವಾದ ಚೀಲದೊಂದಿಗೆ ಹೋರಾಡುತ್ತಿದ್ದನು. ಚೀಲ ಭಾರವಾಗಿತ್ತು, ಬಹಳಷ್ಟು ವಸ್ತುಗಳಿಂದ ತುಂಬಿತ್ತು. ನೀನೇಕೆ ಆ ಚೀಲವನ್ನ ಒಂಟಿಯಾಗಿ ಹೊತ್ತುಕೊಂಡು ಹೋಗುತ್ತಿದ್ದೀಯಾ ಎಂದು ಲಿಲ್ಲಿ ಕೇಳಿದಳು. ನಾನು ಅದನ್ನು ನಿಭಾಯಿಸಬಲ್ಲೆ ಎಂದು ಸ್ಯಾಮ್ ಹೇಳಿದನು. ಆದರೆ ಒಬ್ಬ ವಯಸ್ಸಾದ ವೃದ್ಧನು ಅವನ ಬಳಿಗೆ ಬಂದನು. ಯಾಕೆ ಭಾರವಾದ ಹೊರೆಯನ್ನು ಹೊತ್ತುಕೊಳ್ಳಬೇಕು? ಅವನು ಕೇಳಿದನು. ನಾನು ಬಲಶಾಲಿಯಾಗಿರಬೇಕು ಎಂದು ನಾನು ಅಂದುಕೊಂಡು ಸ್ಯಾಮ್ ಉತ್ತರಿಸಿದನು. ಬಲಿಷ್ಠರಿಗೂ ಸಹಾಯ ಬೇಕು ಎಂದು ಆ ವಯಸ್ಸಾದ ವ್ಯಕ್ತಿ ಹೇಳಿದನು. ವಯಸ್ಸಾದ ವ್ಯಕ್ತಿ ಚೀಲವನ್ನು ಸುಲಭವಾಗಿ ಎತ್ತಲು ಸಹಾಯ ಮಾಡಿದನು. ನೀವು ಅದನ್ನು ಒಬ್ಬಂಟಿಯಾಗಿ ಹೊತ್ತುಕೊಳ್ಳಬೇಕಾಗಿಲ್ಲ, ದೇವರ ಸಹಾಯವನ್ನು ಪಡೆಯಿರಿ ಎಂದು ವಯಸ್ಸಾದ ವ್ಯಕ್ತಿ ಹೇಳಿದನು. ಸ್ಯಾಮ್ ಪ್ರಾರ್ಥಿಸಲು ಪ್ರಾರಂಭಿಸಿದನು. ತನ್ನ ಹೆಗಲ ಮೇಲಿನಿಂದ ಭಾರ ಇಳಿದಂತೆ ಭಾವಿಸುತ್ತಾ ಸ್ಯಾಮ್ ಮುಗುಳ್ನಕ್ಕನು. ಕೆಲವೊಮ್ಮೆ ನಮಗೆ ಸ್ವಲ್ಪ ಸಹಾಯ ಬೇಕಾಗುತ್ತದೆ ಎಂದು ಆ ಮುದುಕ ನಗುತ್ತಾ ಹೇಳಿದನು. ಸ್ಯಾಮ್ ಮತ್ತು ಅವರ ಸ್ನೇಹಿತರು ಸಂತೋಷದಿಂದ ಒಟ್ಟಿಗೆ ನಡೆದರು. ಭಾರವು ತುಂಬಾ ಭಾರವಾಗಿ ತೋರಿದಾಗ ಅದನ್ನು ಹೊರುವುದು ನಿಮ್ಮದಲ್ಲದಿರಬಹುದು. ದೇವರಲ್ಲಿ ನಂಬಿಕೆ ಇಡಿ, ಆತನ ಸಹಾಯವನ್ನು ಕೇಳಿ ಮತ್ತು ಪ್ರಾರ್ಥನೆಯ ಮೂಲಕ ನಿಮಗೆ ಬೇಕಾದ ಬಲವನ್ನು ಕಂಡುಕೊಳ್ಳಿ. ನಿಮ್ಮನ್ನು ಮೇಲಕ್ಕೆತ್ತುವ ದೇವರು ಯಾವಾಗಲೂ ಜೊತೆಯಲ್ಲಿ ಇರುತ್ತಾನೆ. ನಿಮಗೆ ಮಾರ್ಗದರ್ಶನ ನೀಡಿ ಮತ್ತು ನಿಮ್ಮ ಹೊರೆಯನ್ನು ಹಗರಗೊಳಿಸುವರು.